ಗುಡ್ ಈವ್ನಿಂಗ್ ಎವ್ರಿವನ್. ವೆಲ್ಕಮ್ ಟು SCV 5 ಸ್ಟಾರ್ ಆನ್ಲೈನ್ ಕ್ಲಾಸಸ್. ನಾನು ನಿಮ್ಮ SC ಬ್ರದರ್ ಪ್ರೆಸೆಂಟ್ ಮಾಡ್ತಾ ಇರೋದು. ಇವತ್ತಿನ ಕ್ಲಾಸಲ್ಲಿ ಆದರ್ಶ ವಿದ್ಯಾಲಯ RMSC ಪರೀಕ್ಷೆಗೆ ಸಂಬಂಧಿಸಿದಂತೆ ಮ್ಯಾಥ್ಸ್ ವಿಷಯವನ್ನು ಚರ್ಚೆ ಮಾಡೋಣ. ಲೆಟ್ ಅಸ್ ಬಿಗಿನ್ ಅವರ್ ಕ್ಲಾಸ್. 33ನೇ ಪ್ರಶ್ನೆ ನೋಡ್ರಿ. 1750 ಇಂಟು 0 ಇದರ ಗುಣಲಬ್ಧ ಏನು ಅಂತ ಕೇಳ್ತಾ ಇದ್ದಾರೆ. ಗುಣಲಬ್ಧ ಅಂದ್ರೇನು? ಗುಣಾಕಾರ ಮಾಡಿದ ಆದಮೇಲೆ ಬಂದ ಉತ್ತರಕ್ಕೆ ನಾವು ಗುಣಲಬ್ಧ ಅಂತೀವಿ. ಯಾವುದೇ ಸಂಖ್ಯೆಯನ್ನು 0ಯಿಂದ ಗುಣಿಸಿದಾಗ ಉತ್ತರ ಏನು ಬರುತ್ತೆ ಅಂದರೆ 0ನೇ ಬರುತ್ತೆ. ಹೀಗಾಗಿ ಆನ್ಸರ್ ಯಾವುದಲ್ಲ 4 ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಪ್ರಶ್ನೆ 34ನೇ ಪ್ರಶ್ನೆ. ಲಂಬಕೋನಗಳನ್ನು ರೂಪಿಸಲು ಛೇದಿಸುವ ರೇಖೆಗಳನ್ನು ಡ್ಯಾಶ್ ರೇಖೆಗಳು ಎಂದು ಕರೆಯಲಾಗುತ್ತದೆ. ಸರಿಯಾದ ಉತ್ತರ ಯಾವುದಂದರೆ ಲಂಬವಾಗಿರುವ ರೇಖೆಗಳನ್ನು ಎಂದು ಕರೆಯಲಾಗುತ್ತದೆ. ನೆಕ್ಸ್ಟ್ ಪ್ರಶ್ನೆ ನೋಡ್ರಿ. 35ನೇ ಪ್ರಶ್ನೆ. 15 ಬಾಳೆಹಣ್ಣುಗಳನ್ನು ತಾಳೆ ಸೂಚಿಸಿದಾಗ ಸರಿ ಉತ್ತರ. ಈ ಥರ ಫಾರ್ಮಲ್ಲಿ ಬರೆಯೋದು ಹೇಗೆ ಅಂತ ಗೊತ್ತಿದೆ. ನಾವು 15 ಬಾಳೆಹಣ್ಣನ್ನು ಅದನ್ನು 3 ಭಾಗಗಳಾಗಿ ಬರ್ಕೊಳ್ಳೋಣ. 5 5 5. ಈ 5ಅನ್ನು ನಾವು ಈ ಥರ ತಾಳೆ ಹೇಗೆ ಸೂಚನೆ ಮಾಡ್ತೇವಪ್ಪ ಅಂದರೆ ನೋಡ್ರಿ, 5ಅನ್ನು 4 ಗೆರೆ ಹಾಕ್ತೇವೆ. ಫಸ್ಟು 4 ಗೆರೆ ಹಾಕಿಬಿಟ್ಟು 5ನೇ ಗೆರೆ ಹಾಕಬೇಕಾದ್ರೆ ನಾವು ಈ ಥರ ಕೊಡೋಲ್ಲ. ಅದರ ಬದಲಾಗಿ ಯಾವ ಥರ ಕೊಡ್ತೇವೆ ಅಂದರೆ 4 ಗೆರೆಗೆ ಅಡ್ಡಗೆರೆಯಾಗಿ ಎಳಿತೀವಿ. ಇದು 5ಅನ್ನು ಸೂಚಿಸುತ್ತದೆ. ಇನ್ನು 15 ಬಾಳೆಯನ್ನು ಸೂಚಿಸಬೇಕು. ಅದರಲ್ಲಿ 5 ಬಾಳೆಯನ್ನು ಸೂಚಿಸಬೇಕು, ಇನ್ನೂ 10 ಬಾಳೆಯನ್ನು ಸೂಚಿಸಬೇಕು. ಹಾಗಾದರೆ ಇನ್ನು 5ಅನ್ನು ಮತ್ತೊಂದು 5ಅನ್ನು ಸೂಚನೆ ಮಾಡೋಣ. 1 2 3 4 ಮತ್ತು ಏನು 5ನೇ ಗೆರೆಯನ್ನು ಅಡ್ಡಲಾಗಿ ಎಳೆಯಬೇಕು. 10 ಅದು. ನೆಕ್ಸ್ಟ್ ಇನ್ನೂ 5ಗಳನ್ನು ಗುರುತಿಸೋಣ. ಎಸ್, ಇಲ್ಲಿ 5, ಇದು 5, ಇದು ಕೂಡ 5. ಟೋಟಲ್ ಎಷ್ಟಾಯಿತು? 15 ಆಯಿತು. ಹಾಗಾಗಿ ಇದೇ ನಾವು ತಾಳೆಯಿಂದ ಸೂಚಿಸುವ ಒಂದು ರೂಪ. ಹಾಗಾದರೆ ಸರಿಯಾದ ಉತ್ತರ ಯಾವುದಿಲ್ಲಿ? 2 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಪ್ರಶ್ನೆ 36ನೇ ಪ್ರಶ್ನೆ. 54,398 ಪ್ಲಸ್ 24,897 ಮೈನಸ್ 39,486. ಇದನ್ನು ನಾವು ಸಿಂಪ್ಲಿಫೈ ಮಾಡಬೇಕು. ನಿಮಗೆ ಒಂದು ರೂಲ್ ಗೊತ್ತಿರಬೇಕು, ಡಿ ಮಾಸ್ ಅಂತೇಳಿ. ಡಿ ಬಾಸ್ ಅಲ್ಲ, ಡಿ ಮಾಸ್. ಡಿ ಮಾಸ್ ಅಂದರೆ ಬೋರ್ಡ್ ಮಾಸ್ ರೂಲ್ ಕೇಳಿದಿರಲ್ವ? ಡಿ ಅಂದರೆ ಡಿವಿಷನ್, ಭಾಗಾಕಾರ ಮೊದಲಿಗೆ ಮಾಡಬೇಕು. ನೆಕ್ಸ್ಟು ಅದರ ನಂತರ ಮಲ್ಟಿಪ್ಲಿಕೇಶನ್ ಮಾಡಬೇಕು, ಅಂದರೆ ಗುಣಾಕಾರ. ಅದರ ನಂತರ ಎಡಿಷನ್, ಸಂಕಲನ, ಕೂಡಿಸೋದು ಮಾಡಬೇಕು. ಲಾಸ್ಟಿಗೆ ಕಳೆಯೋದು ಮಾಡಬೇಕು. ಈ ಒಂದು ಲೆಕ್ಕದಲ್ಲಿ ಮೊದಲಿಗೆ ನಾವು ಕೂಡಿಸೋದನ್ನು ಮಾಡಬೇಕು. ಇಲ್ಲಿ ಏನೂ ಇಲ್ಲ ಅಂದರೆ ಪ್ಲಸ್ ಇರುತ್ತೆ, ಹೌದಲ್ವಾ? ಪ್ಲಸ್ಸನ್ನು ಮೊದಲಿಗೆ ಮಾಡ್ಕೊಳ್ಳೋಣ. 54,398 ಪ್ಲಸ್ 24,897. ಈ ಎರಡು ಅಂಕಿಗಳನ್ನು ಫಸ್ಟು ಸಂಖ್ಯೆಗಳನ್ನು ಕೂಡಿಸೋಣ. 8 7 15 19, 8 3 11 12, 4 4 8 1 9, 5 2 7. 79,795 ಬಂತು. ಇದರಲ್ಲಿ ನಾವು ಏನು ಮಾಡೋಣ ಅಂದರೆ, ಯಾವುದರಲ್ಲಿ? 79,795ರಲ್ಲಿ ಈ 39,486 ಕಳೆಯೋಣ. ನೋಡಿರಿ ಎಷ್ಟು ಬರುತ್ತೆ? 15ರಾಗ 6 ಕಳೆದ್ರೆ 9, ಕ್ಯಾರಿ 1. 9ರಾಗ 9 ಕಳೆದ್ರೆ 0. 12ರಾಗ 4 ಕಳೆದ್ರೆ 8, ಕೆಳ ಬಂತು 1. 19ರಾಗ 10 ಕಳೆದ್ರೆ 9, ಕೆಳ ಬಂತು 1. 7ರಾಗ 4 ಕಳೆದ್ರೆ 3. ಹಾಗಾದರೆ ಸರಿಯಾದ ಉತ್ತರ ಯಾವುದಿಲ್ಲಿ? 39,809. 3 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ರಿ 37ನೇ ಪ್ರಶ್ನೆ. ಭಾಗಿಸಿರಿ. ಡಿವಿಷನ್ ಕೊಟ್ಟಿದ್ದಾರೆ. ಎಷ್ಟರಿಂದ ಭಾಗಿಸ್ಬೇಕಂತೆ? 12ರಿಂದ ಎಷ್ಟನ್ನು ಭಾಗಿಸ್ಬೇಕು? 30,984 ಭಾಗಾಕಾರ ಮಾಡಬೇಕಂತೆ. ಹಾಗಾದರೆ ನೋಡ್ರಿ, 12ರ ಮಗ್ಗೆಯಲ್ಲಿ 30 ಇದೆಯಾ? 12ರ ಮಗ್ಗೆಯಲ್ಲಿ 30 ಇಲ್ಲ. 30ಕ್ಕಿಂತ ಚಿಕ್ಕದಾಗಿರುವಂಥ ಸಂಖ್ಯೆ 24 ಅಲ್ವಾ? ಎಷ್ಟಲೇ 24? 12 24. 30ರಾಗ 24 ಕಳೆದ್ರೆ 6. ನೆಕ್ಸ್ಟ್ ಸಂಖ್ಯೆ ಯಾವುದಿಲ್ಲಿ? 9. 9ಅನ್ನು ಇಳಿಸ್ಕೊಂಡೆ. 69 ಆಯಿತು. 12ರ ಮಗ್ಗೆಯಲ್ಲಿ 69 ಇದೆಯಾ? ಇಲ್ಲಲ್ಲ. 12ರ ಮಗ್ಗೆಯಲ್ಲಿ 69ಕ್ಕಿಂತ ಚಿಕ್ಕದಾಗಿರುವಂಥ ಸಂಖ್ಯೆ ಯಾವುದು? 60. ಎಷ್ಟಲೇ 60? 12 60. ಹಾಗಾಗಿ ಎಷ್ಟು ಬಂತು? 69ರಲ್ಲಿ 60 ಕಳೆದ್ರೆ 9 ಬಂತು ಅಲ್ವಾ? ನೆಕ್ಸ್ಟ್ 8ಅನ್ನು ಇಳಿಸ್ಕೊತೀನಿ. 98 ಆಯಿತು. ಇವಾಗ 12ರ ಮಗ್ಗೆಯಲ್ಲಿ 98 ಇದೆಯಾ? ಇಲ್ಲ. ಹಾಗಾದರೆ 98ಕ್ಕಿಂತ ಚಿಕ್ಕ ಸಂಖ್ಯೆ ಯಾವುದು? 12ರ ಮಗ್ಗೆ ಒಳಗೆ ಚಿಕ್ಕ ಸಂಖ್ಯೆ ಯಾವುದಪ್ಪ ಅಂದರೆ 96 ಅಲ್ವಾ?
ಹಾಗಾದರೆ ಎಷ್ಟಲೇ 96? 12 ಎಂಟ್ಲೆ 96. 98ರಲ್ಲಿ 96 ಕಳೆದ್ರೆ 2 ಉಳಿತು ಅಲ್ವಾ? ಸೊ 0 2. ಸೊ ಇಲ್ಲಿ ಬರ್ಕೋತೆ ನಾನು 2 ಅಂತ. ನೆಕ್ಸ್ಟು ಎಷ್ಟನ್ನು ಉಳಿಸ್ಕೋಬೇಕು? 4 ಉಳಿಸ್ಕೋಬೇಕು ಅಲ್ವಾ? ಸೊ 4 ಇಳಿಸ್ಕೊಂಡಿವಿ. ಸೊ 12 ಮಗ್ಗೆಗೆ 24 ಇದೆಯಾ? ಎಸ್ ಇದೆ. ಎಷ್ಟಲೇ ಇದೆ? 12 ಇದೆ. 12 24. ಶೇಷ ಎಷ್ಟು ಬಂತು? 0 0. ಇಲ್ಲಿಗೆ ಭಾಗಾಕಾರ ಲೆಕ್ಕ ಮುಗೀತು. ಇದು ಬಂದಿರೋದು ಭಾಗಲಬ್ಧ. ಹಾಗಾದರೆ ಸರಿಯಾದ ಉತ್ತರ ಯಾವುದಿಲ್ಲಿ? 2 ಇಸ್ ದ ರೈಟ್ ಆನ್ಸರ್. 8ನೇ ಪ್ರಶ್ನೆ, ಯಾವ ಸಂಖ್ಯೆಯು ಎಲ್ಲ ಸಂಖ್ಯೆಯ ಅಪವರ್ತನವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಒಂದು ಸಂಖ್ಯೆ ಅಪವರ್ತನ ಅಂದ್ರೇನು? ಈ ಒಂದು ಸಂಖ್ಯೆಯಿಂದ ಎಲ್ಲ ಸಂಖ್ಯೆಗಳನ್ನು ನಾವು ಭಾಗಾಕಾರ ಮಾಡ್ಬೋದು. ಹಾಗಾದರೆ ಯಾವ ಸಂಖ್ಯೆ ಅದು? ಸೊ ಎಲ್ಲ ಸಂಖ್ಯೆಯ ಅಪವರ್ತನ ಯಾವುದಾಗಿರ್ತದೆ ಅಂದರೆ 1. ಇದು ಅತಿ ಚಿಕ್ಕ ಅಪವರ್ತನ ಕೂಡ ಹೌದು ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ನೋಡ್ರಿ, 39ನೇ ಪ್ರಶ್ನೆ, 3.5 ಅನ್ನು ದಶಮಾಂಶ ರೂಪದಲ್ಲಿ ಬರೆದಾಗ, ಇದು ಅವ್ರು ಕೊಟ್ಟಿರೋದು ಮಿಶ್ರ ಭಿನ್ನರಾಶಿಯ ರೂಪ, ಅಂದರೆ ಪೂರ್ಣಾಂಕ ಜೊತೆಗೆ ಸಮ ಭಿನ್ನರಾಶಿ ಇರುವಂತಹ ರೂಪ ಅಲ್ವಾ? ಸೊ ಈ ಮಿಶ್ರ ಭಿನ್ನರಾಶಿಯನ್ನು ನಾವು ಮೊದಲಿಗೆ ವಿಷಮ ಭಿನ್ನರಾಶಿಯಲ್ಲಿ ಪರಿವರ್ತನೆ ಮಾಡ್ಕೋಬೇಕು. ಹೌದಾ? ಹೇಗೆ ನೋಡ್ರಿ, 3.5 3 ಇಂಟೀಜರ್ 5/100. ಸೊ ಇದನ್ನು ನಾವು ಹೇಗೆ ವಿಷಮ ಭಿನ್ನರಾಶಿಯಲ್ಲಿ ಬರ್ಕೋಬೇಕು? ಇಲ್ಲಿರೋದನ್ನು ಛೇದ ಮತ್ತು ಪೂರ್ಣಾಂಕವನ್ನು ಗುಣಾಕಾರ ಮಾಡ್ಕೋಬೇಕು. 100 3 ಎಷ್ಟು? 300 ಅಲ್ವಾ? ಸೊ ಬಂದಂತಹ ಉತ್ತರಕ್ಕೆ ಅಂಶವನ್ನು ಕೂಡಿಸ್ಬೇಕು. 100 3 300 ಅಲ್ವಾ? ಸೊ 300 ಅಂಶ ಎಷ್ಟು? 5 + 5 ಮಾಡಬೇಕು. ಹಾಗಾದರೆ ಎಷ್ಟು ಬಂತು? 305. ಅಂಶ 305 ಬಂತು. ಛೇದ 100 ಇರುತ್ತೆ. ಸೊ 305 100 ಅಂಶ ಬಂತು. ಸೊ ಇವಾಗ ನಾವು ಇದನ್ನು ದಶಮಾಂಶ ರೂಪದಲ್ಲಿ ತರ್ಬೋದು. ಸೊ 305 ಅಂಶದ ಒಂದು ಭಾಗವನ್ನು ಹಾಗೆ ಇಡೋಣ. 305 ಇಡೋಣ. ಕೆಳಗೆ ದಶಮಾಂಶವನ್ನು ರೂಪದಲ್ಲಿ ಬರುವಾಗ ಕೆಳಗಡೆ ಛೇದ ಎಷ್ಟು ಸೊನ್ನೆಗಳಿದ್ದಾವೆ? 2 ಸೊನ್ನೆಗಳಿದಲ್ವಾ? ಸೊ ಬಿಡಿಯಿಂದ 2 ಅಂಕಿಗಳನ್ನು ಬಿಟ್ಬಿಟ್ಟು ದಶಮಾಂಶ ಬಿಂದುವನ್ನು ಕೊಡೋಣ. ಏನಾಯ್ತು ಉತ್ತರ? 3.05. ಹಾಗಾದರೆ ಸರಿಯಾದ ಉತ್ತರ ಯಾವುದಿಲ್ಲಿ? 2 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ರಿ, 40ನೇ ಪ್ರಶ್ನೆ, 15 ಮೀಟರ್ಗಳನ್ನು ಸೆಂಟಿಮೀಟರ್ಗೆ ಪರಿವರ್ತಿಸಿದಾಗ, ಈ ಮೀಟರ್ಗೆ ಮತ್ತು ಸೆಂಟಿಮೀಟರ್ಗೆ ಇರುವಂಥ ಸಂಬಂಧ ನಮ್ಗೆ ಗೊತ್ತಿರಬೇಕು. ನಮಗೇನು ಗೊತ್ತು? 1 ಮೀಟರ್ ಅಂದರೆ 100 ಸೆಂಟಿಮೀಟರ್ ಅಲ್ವಾ? ಹಾಗಾದರೆ 15 ಮೀಟರ್ ಅಂದರೆ ಎಷ್ಟು ಸೆಂಟಿಮೀಟರ್ ಆಗುತ್ತೆ ಅನ್ನೋದೇ ಪ್ರಶ್ನೆ. ಎಷ್ಟನ್ನು y ಅಂತ ಬರ್ಕೋತೀನಿ ನಾನು. ತದನಂತರ ಓರೆ ಗುಣಾಕಾರ ಮಾಡಬೇಕು. 1m 1 × y, 1 ಮೀಟರ್ × y ಅಂದರೆ yನೇ ಬರುತ್ತೆ. ಇಲ್ಲಿ 15 × 100 ಮಾಡಬೇಕು. ನೆಕ್ಸ್ಟು 1 × y ಅಂದರೆ y = 15 × 100 ಅಂದರೆ ಇಲ್ಲಿ 15 1 15, ಮುಂದೆ 2 ಸೊನ್ನೆಗಳದವು, 2 0. ಹಾಗಾದರೆ 15 ಮೀಟರ್ = 1500 ಸೆಂಟಿಮೀಟರ್. ಸರಿಯಾದ ಉತ್ತರ 3 ಆಗಿದೆ. ನೆಕ್ಸ್ಟ್ ನೋಡ್ರಿ, 41ನೇ ಪ್ರಶ್ನೆ, ಒಬ್ಬ ಕೂಲಿಕಾರನು ಒಂದು ದಿನಕ್ಕೆ 525 ರೂಪಾಯಿ ಸಂಪಾದಿಸಿದರೆ ಅವನು ವಾರದ ಸಂಪಾದನೆ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ನೋಡ್ರಿ, ಒಂದು ವಾರ ಅಂದರೆ 7 ದಿನ ಅಲ್ವಾ? ಒಂದು ವಾರ ಅಂದರೆ 7 ದಿನ. ಹಾಗಾದರೆ ಒಂದು ದಿನಕ್ಕೆ ಆತ ಎಷ್ಟು ಸಂಪಾದನೆ ಮಾಡ್ತಾನೆ? 525 ರೂಪಾಯಿನ ಸಂಪಾದನೆ ಮಾಡಿದರೆ 7 ದಿನಕ್ಕೆ ಎಷ್ಟನ್ನು ಸಂಪಾದನೆ ಮಾಡ್ತಾನೆ ಅನ್ನೋದೇ ಪ್ರಶ್ನೆ. ಸೊ ಅದನ್ನು ನಾನು y ಅಂತ ಬರ್ಕೋತಾ ಇದ್ದೀನಿ, ಅಥವಾ ಇಂಗ್ಲೀಷ್ ಅಲ್ಫಾಬೆಟಲ್ಲಿ ಯಾವುದಾದ್ರೂ ತೊಗೊಳ್ರಿ. ಇಲ್ಲಿ ನಾನು ದಿನವನ್ನು ಬರ್ಕೊಂಡೆ, ಇಲ್ಲಿ ಅವುಗಳ ಸಂಪಾದನೆಯನ್ನು ಬರ್ಕೊಂಡೆ. ಹೌದಾ? ಸೊ ನೋಡ್ರಿ, ಓರೆ ಗುಣಾಕಾರ ಮಾಡಬೇಕು. ಸೊ ಓರೆ ಗುಣಾಕಾರ ಮಾಡಿದಾಗ 1 × y ಬರುತ್ತೆ. ಇಲ್ಲಿ 7 × 525 ಬರುತ್ತೆ. ಇನ್ನು y × 1 ಅಥವಾ 1 × y ಅಂದರೆ yನೇ. ಇನ್ನು 525ಕ್ಕೆ ನಾವು 7ರಿಂದ ಗುಣಿಸಿದಾಗ ಎಷ್ಟು ಬರುತ್ತೆ ನೋಡ್ರಿ, ಸೈಡಲ್ಲಿ ಮಾಡ್ಕೊಳ್ಳೋಣ. 7 5 35, 7 7 14, 13 17 ಆಗುತ್ತೆ. ನೆಕ್ಸ್ಟ್ 7 5 35 36 ಆಗುತ್ತೆ. ಸೊ ಆನ್ಸರ್ ಎಷ್ಟು ಬಂತು? 3675. ಸರಿಯಾದ ಉತ್ತರ ಯಾವುದಿಲ್ಲಿ? 4 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಪ್ರಶ್ನೆ ನೋಡ್ರಿ, 42ನೇ ಪ್ರಶ್ನೆ, 4 ಅಂಕಿಯ ಅತಿ ಚಿಕ್ಕ ಸಂಖ್ಯೆ ಯಾವುದು ಅಂತ ಕೇಳ್ತಾ ಇದ್ದಾರೆ. ಸೊ 4 ಅಂಕಿ ಯಾವುದರಿಂದ ಸ್ಟಾರ್ಟ್ ಆಗುತ್ತೆ? ಎಲ್ಲಿಂದ ಪ್ರಾರಂಭ ಆಗುತ್ತೆ? 1000ದಿಂದ ಅಲ್ವಾ? ಸೊ 3 ಅಂಕಿ ಅತಿ ದೊಡ್ಡ ಸಂಖ್ಯೆ 999. ಸೊ ಇಲ್ಲಿಂದ ಸ್ಟಾರ್ಟ್ ಆಗೋದೇ 4 ಅಂಕಿ, ಇದರ ನಂತರ ಸ್ಟಾರ್ಟ್ ಆಗೋದೇ 4 ಅಂಕಿ, ಅದು 1000. ಹೀಗಾಗಿ 1000 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ರಿ,
43ನೇ ಪ್ರಶ್ನೆ. 4037ನ್ನು ಪುನರಾವರ್ತನೆ ಮಾಡದೆ ರಚಿಸಬಹುದಾದ ಅತ್ಯಂತ ಚಿಕ್ಕ ಸಂಖ್ಯೆ. ಸೊ ಈ ಥರ ಕೊಟ್ಬಿಟ್ರೆ ನಾವೇನು ಮಾಡೋಣ, ಚಿಕ್ಕ ಸಂಖ್ಯೆ ಕೇಳಿದಾರಲ್ವಾ, ಸೊ ಚಿಕ್ಕ ಸಂಖ್ಯೆ ಅಂದ್ರೆ ನಾವೇನು ಮಾಡಬೇಕು, ಏರಿಕೆ ಕ್ರಮವಾಗಿ ಬರಿಬೇಕು. ಸೊ ಯಾವುದೇ ಸಂಖ್ಯೆಯನ್ನು ಕೂಡ ನಾವು ಪುನರಾವರ್ತನೆ ಮಾಡಬಾರ್ದು ಅಂತ ಹೇಳಿದ್ದಾರೆ. ಸೊ 4 0 3 7 ಚಿಕ್ಕ ಸಂಖ್ಯೆ ಅಂದರೆ ಈ ಕೊಟ್ಟಿರುವಂಥ ಅಂಕಿಗಳನ್ನು ನಾವು ಏನು ಮಾಡಬೇಕು, ಏರಿಕೆ ಕ್ರಮದಲ್ಲಿ ಬರಿಬೇಕು. ಏನಾಗುತ್ತೆ, ಫಸ್ಟಿಗೆ 0, ಇದು ಚಿಕ್ಕದಲ್ವಾ, ತದನಂತರ 3 4 7. ಹಾಗಾದರೆ ಸರಿಯಾದ ಉತ್ತರ ಯಾವುದಿಲ್ಲಿ, 347. ಸೊ 2 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ರಿ, 44ನೇ ಪ್ರಶ್ನೆ. 1694ರಲ್ಲಿ ಸ್ಥಾನ ಬೆಲೆಯು ಮತ್ತು ಮುಖ ಬೆಲೆಯು ಸಮನಾಗಿರುವ ಸಂಖ್ಯಾಸೂಚಕ ಯಾವುದು ಅಂತ ಕೇಳ್ತಾ ಇದ್ದಾರೆ. ಸೊ 1694ರಲ್ಲಿ ಮುಖ ಬೆಲೆನೂ ಒಂದೇ ಆಗಿರಬೇಕು, ಅದರದ ಸ್ಥಾನ ಬೆಲೆನೂ ಒಂದೇ ಆಗಿರಬೇಕು. ನಾವು ಬಿಡಿದಿಂದ ಲೆಕ್ಕ ಹಾಕೋಣ, ಬಿಡಿ ಸ್ಥಾನದಿಂದ. ಸೊ ಬಿಡಿ ಸ್ಥಾನದಲ್ಲಿರುವಂತಹ ಸಂಖ್ಯೆ 4, ಇದರ ಒಂದು ಸ್ಥಾನ ಬೆಲೆ ಏನಾಗುತ್ತೆ, 4 ಆಗುತ್ತೆ. ಅದರ ಜೊತೆಗೆ ಮುಖ ಬೆಲೆ ಏನಾಗುತ್ತೆ, 4 ಆಗುತ್ತೆ ಅಲ್ವಾ. ಸ್ಥಾನ ಬೆಲೆ ಅಂದರೆ ಅವರು ಕೊಟ್ಟಂತಹ ಅಂಕಿಯನ್ನು ಬರೆದುಕೋಬೇಕು. ತದನಂತರ ಅದರ ಪಕ್ಕದಲ್ಲಿರುವಂತಹ ಸಂಖ್ಯೆಗಳು ಅದಾವೋ ಇಲ್ಲೋ ಅದನ್ನು ನೋಡ್ಕೋಬೇಕು. ಇಲ್ಲ ಅಂದರೆ ಅದನ್ನು ಹಾಗೆ ಬಿಡಬೇಕು. ಅಥವಾ ಇನ್ನೊಂದು ಮೆಥಡ್ ಏನಪ್ಪ ಅಂದರೆ 4 ಇಂಟು ಅದರ ಸ್ಥಾನವನ್ನು ಇಂಟು ಮಾಡಬೇಕು. 4 ಇಂಟು 1 ಅಂದರೆ 4 ಅಲ್ವಾ. ಇನ್ನು ಮುಖ ಬೆಲೆ, ಇದು ಮುಖ ಬೆಲೆ ಅಲ್ಲ, ಮುಖ ಬೆಲೆ ಯಾವ ಸಂಖ್ಯೆ ಕೇಳಿರ್ತಾರೋ ಆ ಸಂಖ್ಯೆನೇ ಆಗಿರ್ತದೆ. ಹೀಗಾಗಿ 4 ಸ್ಥಾನ ಬೆಲೆನೂ ಅದೇ ಆಗೈತಿ, ಮುಖ ಬೆಲೆನೂ ಅದೇ ಸಂಖ್ಯೆ ಆಗೈತಿ. ಹೀಗಾಗಿ 4 ಇಸ್ ದ ರೈಟ್ ಆನ್ಸರ್. ಇನ್ನು ಮಿಕ್ಕಿದು ಎಲ್ಲ ಚೇಂಜ್ ಬರ್ತಾವೆ. ಫಾರ್ ಎಕ್ಸಾಂಪಲ್ ಇಲ್ಲಿ 9ರ ಒಂದು ಸ್ಥಾನ ಬೆಲೆ, ಸೊ 9 ಅಂತ ಬರ್ಕೊಂಡೇವಿ. ಇದರ ಪಕ್ಕದಲ್ಲಿ ಒಂದು ಅಂಕಿ ಇದೆ, ಹೀಗಾಗಿ 0ನ ಬರಿಬೇಕು. 9ರ ಸ್ಥಾನ ಬೆಲೆ 90 ಆದರೆ ಇದರ ಒಂದು ಮುಖ ಬೆಲೆ 9 ಆಗಿರುತ್ತೆ. ಸೊ ಇದೇ ಥರ ಯಾವುದು ಸೇಮ್ ಬರಲ್ಲ, 4ನ್ನು ಬಿಟ್ಟು. ಬಿಡಿ ಸ್ಥಾನದಲ್ಲಿರುವ ಯಾವುದೇ ಸಂಖ್ಯೆ ಆಗಿರಲಿ ಅದರ ಸ್ಥಾನ ಬೆಲೆನೂ ಒಂದೇ ಆಗಿರುತ್ತೆ, ಅದರ ಮುಖ ಬೆಲೆನೂ ಒಂದೇ ಆಗುತ್ತೆ. ನೆಕ್ಸ್ಟ್ ನೋಡ್ರಿ, 45ನೇ ಪ್ರಶ್ನೆ. ಈ ಚಿತ್ರದಲ್ಲಿರುವ ಚೌಕಗಳ ಸಂಖ್ಯೆ ಅಂತ ಕೇಳ್ತಾ ಇದ್ದಾರೆ ನೋಡ್ರಿ. ಸೊ ಚೌಕಗಳನ್ನು ಲೆಕ್ಕ ಹಾಕೋಣ ಬನ್ನಿ. ಸೊ ಇಲ್ಲೊಂದು ಚೌಕ ಕಾಣಿಸ್ತಾ ಇದೆ, ಇದು ಒಂದು ಚೌಕ. ಇಲ್ಲೊಂದು ಕಾಣಿಸ್ತಾ ಇದೆ, ಇದು 2ನೇ ಚೌಕ. ನೆಕ್ಸ್ಟು ಇದು ಪೂರ್ತಿ ಇದೆ ಅಲ್ವಾ. ಸೊ ಇದು 3ನೇ ಚೌಕ. ನೆಕ್ಸ್ಟು ಇಲ್ಲಿ ಪೂರ್ತಿ ಇದೆ, ಇದು 4ನೇ ಚೌಕ. ನೆಕ್ಸ್ಟ್ ಇದೊಂದು ಚೌಕ ಇದೆ, ಇದು 5ನೇ ಚೌಕ. ಹಾಗಾದರೆ ಎಷ್ಟು ಚೌಕಗಳು ಕಂಡು ಬಂದು, 5 ಚೌಕಗಳು ಬಂದು. ಹೀಗಾಗಿ 2 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಪ್ರಶ್ನೆ, 46ನೇ ಪ್ರಶ್ನೆ. ಚೌಕಾಕಾರದ ಜಮೀನಿನ ಉದ್ದ 25 ಮೀಟರ್ ಇದ್ದರೆ ಆ ಜಮೀನಿನ ಸುತ್ತಳತೆ ಎಷ್ಟು ಅಂತ ಕೇಳಿದ್ದಾರೆ. ನಮ್ಮ ಜಮೀನು ಚೌಕಾಕಾರದಲ್ಲಿ ಐತೆ ಅಲ್ವಾ. ಸೊ ಅದರ ಒಂದು ಉದ್ದ, ಅದರ ಒಂದು ಬಾವಿನ ಉದ್ದ ಕೊಟ್ಟಿದ್ದಾರೆ, 25 ಮೀಟರ್ ಕೊಟ್ಟಿದ್ದಾರೆ. ಅದರ ಸುತ್ತಳತೆ ಕೇಳ್ತಾ ಇದ್ದಾರೆ. ಚೌಕದ ಒಂದು ಗುಣಲಕ್ಷಣ ಏನಂದರೆ ಎಲ್ಲ ಬಾಹುಗಳು ಏನಿರ್ತಾವೆ, ಸಮನಾಗಿರ್ತವೆ. ಅಂದರೆ ಇಲ್ಲಿ 25 ಮೀಟರ್ ಇದೆ ಅಂದರೆ ಇಲ್ಲಿ 25 ಮೀಟರ್ ಇರುತ್ತೆ, ಆಮೇಲೆ ಇಲ್ಲಿ 25 ಇರುತ್ತೆ, ನಂತರ ಇಲ್ಲಿ 25 ಮೀಟರ್ ಇರುತ್ತೆ. ನಮಗೆ ಚೌಕದ ಒಂದು ಸುತ್ತಳತೆಯನ್ನು ಕೇಳಿದ್ದಾರೆ. ಸೊ ಚೌಕದ ಸುತ್ತಳತೆ ಒಂದು ಫಾರ್ಮುಲಾ ಏನು, 4 ಇಂಟು ಬಾಹು ಅಲ್ವಾ. ಸೊ 4 ಇಂಟು ಬಾಹು 4 ಇಂಟು 25, 25 4 100 ಅಲ್ವಾ. ಸೊ ಹೀಗಾಗಿ 100 ಮೀಟರ್ ಆಗುತ್ತೆ. 2 ಇಸ್ ದ ರೈಟ್ ಆನ್ಸರ್. ಒಂದು ವೇಳೆ ನಿಮಗೆ ನನಗೆ ಚೌಕದ ಸುತ್ತಳತೆ ಫಾರ್ಮುಲಾ ಗೊತ್ತಿಲ್ಲ, ಕನ್ಫ್ಯೂಸ್ ಆಗ್ತಾ ಇದೆ, ಸುತ್ತಳತೆ, ಆಯತದ ಸುತ್ತಳತೆ, ವಿಸ್ತೀರ್ಣ ಅಂತಂದರೆ ಯಾವುದೇ ಒಂದು ಆಕೃತಿಯ ಏನು ಸುತ್ತಳತೆ ಕೇಳಿದರೆ ಎಲ್ಲ ಬಾಹುಗಳನ್ನು ಕೂಡಿಸಿ ಇಡಬೇಕು. 25 25 50 50 25 70 75 20 100 ಬಂತಲ್ವಾ ಆನ್ಸರು. ಇದೇ ಥರ ಕೂಡಿಸಿಡಬೇಕು. ನೆಕ್ಸ್ಟ್ ನೋಡ್ರಿ, 47ನೇ ಪ್ರಶ್ನೆ. ಒಂದು ಆಯತದ ಉದ್ದ 10 ಮೀಟರ್, ಅಗಲ 18 ಮೀಟರ್, ಆದರೆ ಅದರ ವಿಸ್ತೀರ್ಣ ಎಷ್ಟು? ಇಲ್ಲಿ ನೋಡ್ರಿ, ಆಯತ ಅಂದರೆ ಈ ಥರ ಇರುತ್ತೆ ಅಲ್ವಾ. ಇದರ ಉದ್ದ ಎಷ್ಟು ಕೊಟ್ಟಿದ್ದಾರೆ, 10 ಮೀಟರ್ ಕೊಟ್ಟಿದ್ದಾರೆ. ನೆಕ್ಸ್ಟು ಅದರ ಅಗಲ ಎಷ್ಟು ಕೊಟ್ಟಿದ್ದಾರೆ, 18 ಮೀಟರ್ ಕೊಟ್ಟಿದ್ದಾರೆ. ಆಯತದ ಒಂದು ಗುಣಲಕ್ಷಣವೇನು, ವಿರುದ್ಧ ಬಾಹುಗಳು ಸಮನಾಗಿರ್ತವೆ. ಅಂದರೆ ಇಲ್ಲಿ 18 ಮೀಟರ್, ಇಲ್ಲಿ 10 ಮೀಟರ್. ನಮಗೆ ಕೇಳಿರೋದವರು ವಿಸ್ತೀರ್ಣ, ಆಯತದ ವಿಸ್ತೀರ್ಣ ಕೇಳಿದ್ದಾರೆ. ಸೊ ಆಯತದ ವಿಸ್ತೀರ್ಣ ಅದದು ಸೂತ್ರವೇನು, ಉದ್ದ ಇಂಟು ಅಗಲ. ಸೊ ಉದ್ದ ಎಷ್ಟೈತಿ, 10, ಅಗಲ 18. 10 18 ಗುಣಿಸಿದಾಗ 180. ಸೊ ಯೂನಿಟ್ ನೋಡ್ರಿ
ಯಾವಾಗ ವಿಸ್ತೀರ್ಣ ಕೇಳ್ತಾರೆ ಅದು ಚದರ್ ಮೀಟರ್ ಅಥವಾ ಚದರ್ ಯೂನಿಟ್ ಆಗಿರುತ್ತೆ, ಅಂದರೆ ಸ್ಕ್ವಯರ್ ಮೀಟರ್ ಅಂತ ಕರಿತೀವಿ, ಸ್ಕ್ವಯರ್ ಮೀಟರ್ ಅಥವಾ ಮೀಟರ್ ಸ್ಕ್ವಯರ್. ಸೊ ಸರಿಯಾದ ಉತ್ತರ 2 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ರಿ 48ನೇ ಪ್ರಶ್ನೆ, ಇದು ಕೊನೆಯ ಪ್ರಶ್ನೆ. ಸೊ ಕೊನೆಯ ಪ್ರಶ್ನೆ ನೋಡ್ರಿ, 20ರಿಂದ 40ರ ನಡುವಿನ ಅವಿಭಾಜ್ಯ ಸಂಖ್ಯೆಗಳು ಯಾವ್ಯಾವು ಅಂತ ಕೇಳ್ತಾ ಇದ್ದಾರೆ. ಅವಿಭಾಜ್ಯ ಸಂಖ್ಯೆ ಅಂದರೆ ಏನು? ಯಾವ ಸಂಖ್ಯೆಗಳಿಗೆ 2 ಅಪವರ್ತನಗಳು ಇರ್ತವೆ, ಅಂದರೆ ಆ ಸಂಖ್ಯೆಗಳು ಕೇವಲ 2 ಸಂಖ್ಯೆಗಳಿಂದ ಭಾಗ ಹೋಗ್ತಾ ಇರ್ತವೆ. ಒಂದು 1ರಿಂದ ಭಾಗ ಹೋಗ್ತದೆ, ಬಿಟ್ರೆ ಅದೇ ಸಂಖ್ಯೆಯಿಂದ ಭಾಗ ಹೋಗುವಂಥ ಸಂಖ್ಯೆಗಳು. ನಮಗೆ 20ರಿಂದ ಕೇಳ್ತಾ ಇದ್ದಾರೆ. ಮೊದಲಿಗೆ 20ರಿಂದ 30ರ ಒಳಗಿನ ಇರುವಂಥ ಸಂಖ್ಯೆಗಳನ್ನು, ಅವಿಭಾಜ್ಯ ಸಂಖ್ಯೆಗಳನ್ನು ತಿಳಿದುಕೊಳ್ಳೋಣ. ಸೊ ಯಾವುದ್ಯಾವುದು? ಒಂದು 23 ಅನ್ನೋ ಸಂಖ್ಯೆ ಬಿಟ್ಟರೆ 29 ಅನ್ನೋ ಸಂಖ್ಯೆ. ನೆಕ್ಸ್ಟು 31ರಿಂದ 40 ನೋಡೋದಾದರೆ 30 ಅನ್ನೋದು ಒಂದು ಬರುತ್ತೆ. ನೆಕ್ಸ್ಟು 37 ಅನ್ನೋದು ಸಂಖ್ಯೆ ಬರುತ್ತೆ. ಹಾಗಾದರೆ ಇವು 4 ಕೂಡ ಅವಿಭಾಜ್ಯ ಸಂಖ್ಯೆಗಳು. ಸೊ ಸರಿಯಾದ ಉತ್ತರ 3 ಆಗಿದೆ. ಸೊ ಇಲ್ಲಿ ತನಕ ನಾವು ಗಣಿತದ ಪ್ರಮುಖ ಪ್ರಶ್ನೆಗಳನ್ನು ಸಾಲ್ವ್ ಮಾಡಿದ್ದೀವಿ. ಸೊ ಇದು SCV ಫೈರ್ ಆನ್ಲೈನ್ ಕ್ಲಾಸಸ್. ಸೊ ಈ ಒಂದು ವಿಡಿಯೋ ನಿಮಗೆ ಹೆಲ್ಪ್ ಆಗಿದ್ದರೆ ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ, ಸೊ ಸಿ ಯು ಇನ್ ನೆಕ್ಸ್ಟ್ ಕ್ಲಾಸ್.